ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲ ಸಂಜೆ ನಾವು ಆ್ಯಕ್ಚುಲಿ ಈ ಶಿವರಾತ್ರಿ ಹಬ್ಬ ಅಂದರೆ ರಾತ್ರಿ ಪೂಜೆ ಮಾಡೋದಲ್ವ, ಹಾಗಾಗಿ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಪೂಜೆ ಮಾಡ್ತೀವಿ. ಇವಾಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೊಸ್ಲಿಗೆಲ್ಲ ಹೊರಿಸ್ಕೊಂಡು ರಂಗೋಲಿ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಗೆಲ್ಲ ಫಸ್ಟ್ ಅಲಂಕಾರ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಇದೇ ಕಂಫರ್ಟೇಬಲ್ ಅನಿಸುತ್ತೆ, ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದು. ಇಲ್ಲಿ ನಮ್ಮ ಗೊಂಬೆ ಬಂಗಾರಿನೂ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಎಲ್ಲ ಹರಡ್ತಿದ್ದಾಳೆ. ಅವಳು ಹೆಲ್ಪ್ ಗೊತ್ತಲ್ಲ ಇನ್ನೇನು. ಆಮೇಲೆ ನೆಕ್ಸ್ಟು ಪೂಜೆ ಕೂತ್ಕೊಂಡ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಫಸ್ಟು ಅಡುಗೆ ನೈವೇದ್ಯಕ್ಕೆ ಎಲ್ಲದೂ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಆಮೇಲೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡ್ಬೋದು. ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಅಲ್ವಾ. ಹಾಗೆ ಇವಾಗ ತಂಬಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗ ವೀಡಿಯೋ ಮಾಡಿಕೊಟ್ಟಿರೋದು. ಅಕ್ಕಿ ಹುರಕ್ಕಿ ತಂಬಿಟ್ಟು ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಸ್ವಲ್ಪ ಮಾಡಿದ್ದೆ. ನಮ್ಮ ಮನೇಲೇನು ಜಾಸ್ತಿ ಸ್ವೀಟೆಲ್ಲ ತಿನ್ನಲ್ಲ. ನನ್ನ ಮಗನಿಗೇನೋ ಈ ಸರಿ ತುಂಬ ಇಷ್ಟ ಆಗಿ ಅವನೇ ಖಾಲಿ ಮಾಡಿದ್ದು. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ತುಂಬ ಏನು ಮಾಡಿರಲಿಲ್ಲ. ಒಂದು 10 ಉಂಡೆ ಅಷ್ಟು ಮಾಡಿದ್ದೆ ಅಷ್ಟೇ, ದೇವ್ರಿಗೆ ನೈವೇದ್ಯಕ್ಕಾಗೋ ಅಷ್ಟು. ನನ್ನ ಮಗ ನೋಡಿ ಇಲ್ಲಿ ವಿಡಿಯೋ ನಾನು ಯಾವ ಕಡೆ ಹೋಯ್ತೆ ಆ ಕಡೆನೇ ಫುಲ್ ಫೋಕಸ್ ಮಾಡಿದ್ದಾನೆ. ನೋಡಿ ಈ ಥರ ಪುಡಿ ಮಾಡಿಕೊಂಡು ಕಡಲೆ ಬೀಜನೂ ಸ್ವಲ್ಪ ತುಂಬ ಪುಡಿ ಮಾಡೋದು ಬೇಡ, ಸ್ವಲ್ಪ ದಪ್ಪ ದಪ್ಪಾಗಿ ಪೀಸ್ ಮಾಡೋ ಥರ ಮಾಡಿಕೊಂಡ್ರೆ ಸಾಕು. ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೆಲ್ಲನ ಪಾಕ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಿ ಬಿಸಿನಲ್ಲೇ ಕಲಿಸ್ಬೇಕು. ತುಂಬ ಆರಿದ್ರೆ ಅದು ಉಂಡೆ ಥರ ಬರಲ್ಲ. ಹಾಗಾಗಿ ಬಿಸಿ ಪಾಕನೇ ತಗೊಂಡು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಉಂಡೆ ಥರ ಬರ್ತಿದೆ ಅಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ಆಮೇಲೆ ನೆಕ್ಸ್ಟು ಒಂದೊಂದೇ ಬಿಸಿಲಿ ಸ್ಪೂನಲ್ಲಿ ಕಟ್ಟಕ್ಕೆ ಟ್ರೈ ಮಾಡಿದೆ. ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಆಗಲ್ಲ, ಅದು ಪುಡಿ ಹಾಕ್ಬಿಡುತ್ತೆ ಅಂತ ಬೇಗ ಬಿಸಿಲೇ ಕಟ್ಟಬೇಕಲ್ಲ ಅಂತ ಕೈಯಲ್ಲೇ ಸ್ಟಾರ್ಟ್ ಮಾಡಿಕೊಂಡೆ ಕಟ್ಟೋಕ್ಕೆ. ನೆಕ್ಸ್ಟು ಎಲ್ಲ ಉಂಡೆಗಳನ್ನೂ ನನ್ನ ಮಗ ಅಂತೂ ವೆಯ್ಟ್ ಮಾಡ್ತಾಯಿದ್ದ, ಮಮ್ಮಿ ಹೊಟ್ಟೆ ಹಸಿತಿದೆ ಅಂತ. ಅವನು ನಾವು ಉಪವಾಸ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಉಪವಾಸ ಇರ್ತೀನಿ ಅಂತ ಬೆಳಗ್ಗೆ ಒಂದು ಟೈಮ್ ತಿಂದ್ಕೊಂಡ, ಮಧ್ಯಾಹ್ನದಿಂದ ಉಪವಾಸ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನು ಉಪವಾಸ ಇದ್ದ. ಹಾಗೆ ಅಲ್ವಾ, ಮಕ್ಕಳಿಗೆ ನಾವೇನು ಮಾಡ್ತೀವಿ ಅದನ್ನೇ ನಮ್ಮಿಂದನೇ ನೋಡಿ ಕಲಿತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನಿಸ್ತು. ನೆಕ್ಸ್ಟು ಬೇಗ ಮಾಡಿ ಮಮ್ಮಿ ಹೋಗೋಣ, ಪೂಜೆ ಮಾಡಿ ಊಟ ಮಾಡೋಣ ಅಂತಿದ್ದ. ಅವನಿಗೆ ಫೇವ್ರೇಟ್ ಬೇರೆ ಮಾಡಿದ್ದೆ. ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ಉಪ್ಪಿಟ್ಟಂದರೆ ಅಂತ ಮುಖ ಮಾಡ್ಕೋತಾರೆ, ಬಟ್ ನನ್ನ ಮಗನಿಗೆ ನಾನು ಮಾಡೋ ಉಪ್ಪಿಟ್ಟಂದರೆ ಫೇವ್ರೇಟು. ಹಾಗಾಗಿ ಉಪ್ಪಿಟ್ಟು ಈಗ ಶಿವರಾತ್ರಿಗೆ ನಾವು ನೈಟ್ ಉಪ್ಪಿಟ್ಟು ಕೇಸರಿಬಾತು ಅದನ್ನೇ ಮಾಡೋದು. ಹಾಗಾಗಿ ಉಪ್ಪಿಟ್ಟೆಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ಬೇಗ ಮಾಡಿ ಮಮ್ಮಿ ಅಂತ ಹೇಳ್ಬಿಟ್ಟು ಹಿಂದೆಯಿಂದನೇ ಬಂದಿದ್ದ. ನನ್ನ ಮಕ್ಕಳು ಹಿಂದೆ ಆಟ ಆಡ್ತಾಯಿದ್ರು. ಅವ್ರು ಆಟ ಆಡ್ತಾಯಿದ್ರು, ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಾಯಿದ್ದೆ. ಆಮೇಲೆ ನೆಕ್ಸ್ಟು ಉದ್ದಿನವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಉದ್ದಿನವಡೆಗೆ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೆ. ಪೂಜೆ ಎಲ್ಲ ಆದಮೇಲೆ ವಡೆನ ರೆಡಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹಿಂಗೆ ತಂಬಿಟ್ಟು ಇಷ್ಟೇ ಮಾಡಿದ್ದು. ರೆಡಿಯಾಗಿದೆ ತಂಬಿಟ್ಟು, ತುಂಬ ಏನು ಮಾಡಿರಲಿಲ್ಲ. ಉದ್ದಿನವಡೆ ಹಿಟ್ಟೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ನನ್ನ ಬಂಗಾರ ಇಲ್ಲೇ ಕೆಳಗೆ ಕೂತ್ಕೊಂಡು ಆಟ ಆಡ್ತಾಯಿದೆ. ಹಾಗೆಯೇ ಇವಾಗ ಉಪ್ಪಿಟ್ಟು ಅಂದರೆ ನಾನು ಪ್ಲೈನ್ ಉಪ್ಪಿಟ್ಟು ಯಾವಾಗಲೂ ಮಾಡಲ್ಲ. ಆಮೇಲೆ ರವೆ ಉಪ್ಪಿಟ್ಟು ಮಾಡಲ್ಲ, ಅಕ್ಕಿ ತರಿ ಉಪ್ಪಿಟ್ಟೇನೆ ಮಾಡೋದು. ಅದು ನಮಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ರವೆ ಉಪ್ಪಿಟ್ಟು ತಿನ್ನೋಕ್ಕೆ ಕಷ್ಟ. ನನಗೂ ಫೇವ್ರೇಟ್ ಫುಡ್ ಅಂದರೆ ಉಪ್ಪಿಟ್ಟೇನೆ, ಆಲ್ ಟೈಮ್ ಫೇವ್ರೇಟ್ ಉಪ್ಪಿಟ್ಟು. ಅದರಲ್ಲೂ ನಾನು ಮಾಡೋ ಉಪ್ಪಿಟ್ಟು ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಕ್ಕಳು ವೆಜಿಟೇಬಲ್ಸು ತಿಂದಂಗೆ ಆಗುತ್ತೆ, ಉಪ್ಪಿಟ್ಟು ತಿಂದಂಗೆ ಆಗುತ್ತೆ ಅಂತೇಳಿ ಇವಾಗ ನೆಕ್ಸ್ಟ್ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಇವಾಗ ದೇವರಿಗೆ ಅಭಿಷೇಕನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಂದು ಲಿಂಗು ಇದೆಯಲ್ಲ, ಮಗಳದು ಅವಳು ಗೊಂಬೆಗೇನು ಅವಳಿಗೆ ಹಿಡ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ನಾವೇನೇ ಅಲ್ಲೇ ಇಟ್ಕೊಂಡು ಮಾಡಿದ್ವಿ. ನನ್ನ ಮಗಂಗೆ ಮಾತ್ರ ಅವನೇ ಇಟ್ಕೊಂಡು ನಾನೇ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಅವನೇ ಮಾಡ್ತಾ ಇದ್ದಾನೆ. ಅಭಿಷೇಕನ 9 ಅಭಿಷೇಕ ಇಲ್ಲ 9, 12 ಈ ಥರ ಅಭಿಷೇಕಗಳನ್ನ ಮಾಡ್ತಾರೆ. ನಾವು ಯಾವಾಗಲೂ ವರ್ಷ 12 ಅಭಿಷೇಕ ಅಂತೇಳಿ ರೆಡಿ ಮಾಡ್ಕೋತೀವಿ. ಅಂದರೆ ಹಾಲು, ಮೊಸರು, ತುಪ್ಪ, ಆಮೇಲೆ ಡ್ರೈ ಫ್ರೂಟ್ಸ್ದು ಅದರದ್ದೆಲ್ಲ ನೀರಿಗೆ ಹಾಕ್ಕೊಂಡು ಗಂಧ ಅದನ್ನೆಲ್ಲ ಕೆಳಗೆ ಮನೇಲೊಂದು ಲಿಂಗು ಇದೆ, ಅದನ್ನು ಇಟ್ಕೊಂಡು ಈ ಥರ ಅಭಿಷೇಕ ಮಾಡ್ಕೋತೀವಿ. ಆಮೇಲೆ ಜೇನುತುಪ್ಪ ಆ ಥರ ತುಂಬ ಅಭಿಷೇಕಗಳನ್ನ ಮಾಡ್ತೀನಿ. ನನ್ನ ಗೊಂಬೆ ಬಂಗಾರಿ ನೋಡ್ಕೊಂಡು ಕೂತಿದೆ ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ. ಫೋನ್ ಕೊಡು ನಾನು ಇಟ್ಕೋತೀನಿ ಅಂತ ಅಂತಿದ್ಲು.
ಇನ್ನು ಅವಳು ಕೊಟ್ಟರೆ ಇನ್ನು ಬೇರೆದು ಹಾಕ್ಕೊಂಡು ಕೂತ್ಕೋತಾಳೆ ಅಂತೇಳ್ಬಿಟ್ಟು ಫೋನ್ ಕೊಟ್ಟಿಲ್ಲ. ನೋಡಿ ಈ ಥರ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಅಭಿಷೇಕ ಫಸ್ಟು ದೇವ್ರಿಗೆ ಅಭಿಷೇಕ ಮಾಡಿ ದೇವ್ರ ಮೇಲೆಲ್ಲ ಫಸ್ಟ್ ಪೂಜೆ ಮಾಡಿ ಆಮೇಲೆ ದೇವ್ರ ಮೇಲೆ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಹೊರಗಡೆ ಕೂತ್ಕೊಂಡು ಅಭಿಷೇಕ ಮಾಡ್ಕೋತೀವಿ. ಎಲ್ಲರೂ ಅಭಿಷೇಕ ಮಾಡಿಕೊಂಡು ಲಿಂಗಕ್ಕೆಲ್ಲ ಪೂಜೆ ಮಾಡಿಕೊಂಡು ನಾವು ಮಕ್ಕಳಿಗೆ ಕತ್ತಿ ಕಟ್ತೀವಿ. ನಮ್ಮ ಮೋಕ್ಷಿಯವರು ಪೂಜೆ ಮಾಡೋದೆಲ್ಲ ತೋರಿಸ್ಬಿಡ ಲಿಂಗ ಜಪ ಎಲ್ಲ ಮಾಡೋದು ಅಂತೇಳ್ಬಿಟ್ಟು ಬೈತಾಯಿದ್ರು. ಆದರೂ ಒಂಚೂರು ಹಂಗೆ ಕ್ಲಿಪ್ಪಿಂಗ್ನ ತಗೊಂಡೆ. ನನ್ನ ಮಗನೂ ನೋಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ಉಪವಾಸ ಇದ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದಾನೆ. ಒಂಥರ ಖುಷಿ ಅನಿಸುತ್ತೆ ಮಕ್ಕಳಿಗೆ, ಈ ಮಕ್ಕಳಲ್ಲಿ ಈ ಥರ ಬೆಳವಣಿಗೆನೆಲ್ಲ ಈಗಿನ ಜನ್ರೇಷನಲ್ಲಿ ನೋಡೋದು. ಅವನಿಗೆ ಒಂಥರ ಖುಷಿ, ನಾನು ಮಾಡಬೇಕು, ನಾವೇನು ಮಾಡ್ತೀವಿ ಅದನ್ನು ಅವ್ನು ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಥರ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇಲ್ಲಿ ಕೂತ್ಕೊಂಡು ಲಿಂಗು ಪೂಜೆ ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟ್ ಅಭಿಷೇಕ ಎಲ್ಲ ಮುಗಿದ ಮೇಲೆ ನಾವು ಏನು ಮಾಡಿದ್ವಿ ನೈವೇದ್ಯ ನೋಡಿ ಈ ಥರ ಲಿಂಗನ ಎಲ್ಲ ಪೂಜೆ ಮಾಡಿರ್ತೀವಿ. ಇದು ತುಂಬ ಶ್ರೇಷ್ಠ ಹೂವು. ಆಮೇಲೆ ಬಿಲ್ಪತ್ರೆ ಅಂತ ಹೇಳ್ತೀವಿ, ಅದನ್ನು ಇಟ್ಟು ಪೂಜೆ ಮಾಡಬೇಕು. ಈಗ ನನ್ನ ಮಗ ಜಪ ಸ್ಟಾರ್ಟ್ ಮಾಡ್ತಿದ್ದಾನೆ. ಹಾಗೆ ಹಿಂಗೆ ಹಂಗೆ ಮಾಡೋದ ಅಂತ ಕೇಳ್ಕೊಂಡು ಇವಾಗ ಜಪ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮಕ್ಕಳದ್ದು ನೋಡಿ ಹೇಳು ಓಂ ನಮಃ ಶಿವಾಯ ಅಂತೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ. ಮನೆಯವ್ರು ಇದನ್ನೆಲ್ಲ ತೋರಿಸ್ಬೇಡ ನೀನು ಅಂತೇಳ್ಬಿಟ್ಟು ಫೋನ್ ಆಫ್ ಮಾಡು ಅಂತ ಅಂದರು. ಆಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ಫೋನ್ ಆಫ್ ಮಾಡಿದೆ. ಶಿವರಾತ್ರಿ ಅಂದರೆ ಏನೋ ಒಂಥರ ನಮಗೆ ಒಂಥರ ಖುಷಿ ಹಬ್ಬ ಅಂತ ಅನಿಸುತ್ತೆ. ಪೂಜೆ ಮಾಡೋದೇ ಒಂಥರ ನೆಮ್ಮದಿ. ನೋಡಿ ಲಿಂಗನೆಲ್ಲ ಪೂಜೆ ಮಾಡಿದ್ಮೇಲೆ ನಾವು ಕರಡಿಗೆ ಅಂತೇಳ್ಬಿಟ್ಟು ಕತ್ತಿಗೆ ಅದನ್ನು ಹಾಕೋತೀವಿ. ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ವಸ್ತ್ರದಲ್ಲಿ ಕಟ್ತೀವಿ. ನನ್ನ ಮಗನ ಆ್ಯಕ್ಷನ್ ನೋಡಿ ಇಲ್ಲಿ ಹೆಂಗಿದೆ ಅಂತೇಳ್ಬಿಟ್ಟು ಫುಲ್ಲು ಕಡ್ಲೆ ಲೆಗ್ ಮಾಡ್ಕೊಂಡು ಫುಲ್ ಆ್ಯಕ್ಷನ್ ಕೊಡ್ತಿದ್ದಾನೆ. ಇವಾಗಲೇ ನೋಡ್ತಿರೋದು ನಾನಲ್ಲ, ಅವ್ರ ಅಪ್ಪ ಮಗಳದ್ದು ನೋಡ್ತಾ ಇದ್ದೆ. ಅವರಿಬ್ಬರು ಜಪ ಮಾಡ್ತಾಯಿದ್ರು ಅಲ್ಲಿ ಹಾಡು ಹೇಳ್ಕೊಂಡು. ನಾನು ಅದನ್ನು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಈಗ ನನ್ನ ಮಗ ಇಲ್ಲೇನೋ ಪೋಸ್ ಕೊಡ್ತಾ ಇದ್ದಾನೆ. ಇವಾಗ ಫೈನಲಿ ನಮ್ಮದು ನೈವೇದ್ಯ ರೆಡಿ ಆಯಿತು. ಏನಿಲ್ಲ, ಉಪ್ಪಿಟ್ಟು, ಕೇಸರಿಬಾತು, ಕೋಸಂಬರಿ, ಉದ್ದಿನೋಡೆ ಮತ್ತು ರಸಾಯನ ಮಾಡಿದ್ದೆ. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೂ ಅದಕ್ಕೂ ಅಡುಗೆ ಮಾಡುವಾಗಲೇ ಹೊಟ್ಟೆ ಗುರ್ರ ಅಂತ ಇತ್ತು. ಎಷ್ಟೊತ್ತಿಗೆ ಊಟ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಯಾವಾಗಲೂ ನಮ್ಮ ಮನೇಲಿ ಪೂಜೆನ ಇದೇ ಥರ ಮಾಡೋದು. ನನಗೆ ನೀಟಾಗಿ ಅಲಂಕಾರ ಮಾಡಿ ದೇವರು ಎದ್ದು ಬರ್ತಿದ್ಯೇನೋ ಅನ್ನೋ ಥರ ಪೂಜೆ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಅನಿಸೋದು. ಇವಾಗ ಎಡಿಟ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾಯಿದೆ, ಇಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಪೂಜೆ ಮಾಡಿದ್ದೆ. ಬಾಗಿಲಿಗೆಲ್ಲ ಇನ್ನೇನು ಮಾಮೂಲಿ ಹಬ್ಬ ಆದಮೇಲೆ ತೋರಣ ಎಲ್ಲ ಹಾಕಿ ಪೂಜೆ ಮಾಡ್ತೀವಲ್ಲ ಹಾಗೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಒಂದು 11:30 ಆಗಿತ್ತು ಅಂತ ಅನಿಸುತ್ತೆ. ಆದ್ರೂ ಜನ ಇದ್ದರು ನೋಡಿ ದೇವಸ್ಥಾನದಲ್ಲಿ. ಇದು ಸಂಗಮೇಶ್ವರ ದೇವಸ್ಥಾನ ಅಂತೇಳ್ಬಿಟ್ಟು ಹಾಸನಲ್ಲಿರೋದು. ಯಾವಾಗಲೂ ವರ್ಷವೂ ಹೋಗ್ತೀವಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ದೇವರ ದರ್ಶನ ಮಾಡಿ ಬಂದರೆ ಮನಸ್ಸಿಗೇನೋ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ದೇವರ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ಹಣ್ಣಿನ ಅಲಂಕಾರನ. ನಾನು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದರೆ ಪೂಜಾರರೇ ಕಾಣಿಸ್ತಾಯಿದ್ರು. ಆದ್ರೂ ಇರಲಿ ಅಂತೇಳ್ಬಿಟ್ಟು ಪಾಪ ಪೂಜೆ ಮಾಡಿರ್ತಾರಲ್ಲ ಅವ್ರದ್ದು ಇರಲಿ ಅಂತೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನೋಡಿ ನಮ್ಮ ಶಿವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿದ್ದಾರೆ ಪೂಜೆಗೆ ಅಂತ ಹೇಳ್ಬಿಟ್ಟು. ಇವಾಗ ಮಂಗಳಾರತಿ ಎಲ್ಲ ಆಗ್ತಾಯಿತ್ತು. ಮಂಗಳಾರತಿ ಮಾಡಿದ್ರು. ನೆಕ್ಸ್ಟ್ ನಮಗೆ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ಎಲ್ಲ ತಗೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲಿಗೆ ಏನು ನಮಗೆ ಇಷ್ಟಾರ್ಥ ಏನಿರುತ್ತೆ ಅದನ್ನು ಕೇಳಿಕೊಂಡು ದೇವಸ್ಥಾನದಿಂದ ಹೊರಡೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ. ನೋಡಿ ಇವಾಗ ಮಂಗಳಾರತಿ ತೀರ್ಥ ತಗೋತಾ ಇದ್ವಿ. ನಮ್ಮ ಬಂಗಾರಿಗೆ ದೇವಸ್ಥಾನದಲ್ಲಿ ತೀರ್ಥ ಇಸ್ಕೊಳ್ಳೋದು ಅಂದರೆ ಫುಲ್ ಖುಷಿ. ಅವಳಿಗೆ ಕುಡಿಬೇಕು ಅಂತ ಫಸ್ಟ್ ಅವಳಿಗೆ ಕೊಟ್ಟುಬಿಡ್ಬೇಕು. ಅಣ್ಣ ತಂಗಿ ಇಬ್ಬರು ಅಷ್ಟೇ ನೋಡಿ. ಇಲ್ಲಿ ನನ್ನ ಮಗ ಫಸ್ಟ್ ಆಗಲೇ ಕೈ ಹಿಡ್ಕೊಂಡು ನಿಂತಿದ್ದಾನೆ. ಅವ್ರ ಪೂಜಾರರು ಪಾಪ ಅವ್ರಿಗೆ ಕೊಡ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ, ಹಂಗಾಗ್ತಿದೆ. ಇವರು ತೀರ್ಥ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಿ ಆ ಪುಟ್ಟ ಕೈಯಲ್ಲಿ ತೀರ್ಥ ಇಸ್ಕೊಳಕ್ಕೆ ಹೋಗಿದೆ. ಒಂಥರ ಕ್ಯೂಟ್ ಅನಿಸುತ್ತೆ ಅದನ್ನೆಲ್ಲ ನೋಡೋಕ್ಕೆ. ನೆಕ್ಸ್ಟ್ ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತಾಯಿದ್ದೆ. ನೋಡಿ ಇಲ್ಲಿ ಅಪ್ಪ ಮಕ್ಕಳು ಕೂತಿದ್ದಾರೆ. ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಮ್ಮ ಬಂಗಾರಿ ನನ್ನ ನೋಡಿದ ತಕ್ಷಣ ಓಡಿ ಬಂದಳು. ಓಕೆ, ಇವಾಗ ನೆಕ್ಸ್ಟ್ ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.